ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕ್ವಿಕ್ ರೆಸಿಪಿಗೆ ಬರೋಣ. ಇವತ್ತು ನಾವು ಬದನೆಕಾಯಿ ಎಣ್ಣೆಗಾಯಿ ಮಾಡುವ ವಿಧಾನ ಹೇಗೆ ಮಾಡ್ಬೋದು ಅಂತ ನೋಡೋಣ. ನೋಡಿ, ಬೌಲಲ್ಲಿ ಕಟ್ ಮಾಡಿಕೊಂಡು ಗುಂಡು ಬದನೆ ಇರುತ್ತಲ್ಲ ಅದನ್ನು ಕಟ್ ಮಾಡಿರೋವಂಥದ್ದು. ಬೇಕಾಗಿರೋ ಪದಾರ್ಥ 2 ಈರುಳ್ಳಿ, ಬಿಳಿ ಎಳ್ಳು, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನಕಾಯಿ, ಕಡಲೆಕಾಯಿ, 1 ಬೌಲಷ್ಟು ಕೊಬ್ಬರಿ ತುರಿ, ಕಟ್ ಮಾಡಿರೋ ಅಂಥದ್ದು ಗುಂಡು ಬದನೆ. ಫಸ್ಟು ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಬೇಕು ನೋಡೋಣ. ಸ್ಟಫಿಂಗಿಗೆ ಫಸ್ಟು ಕಡಲೆಕಾಯಿನ ಬಾಣಲೆಗೆ ಹಾಕಿ ಹುರಿಬೇಕು. ಆಮೇಲೆ ಒಣಮೆಣಸಿನ್ಕಾಯಿ, 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಹಾಕಬೇಕು. ಗೊತ್ತಾಗುತ್ತೆ ಫ್ಲೇವರು ನಿಮಗೆ, ಘಮ ಘಮ ಅಂತ ಬರುತ್ತೆ, ಆಗ ಗೊತ್ತಾಗುತ್ತೆ. ಕರಿಬೇವು ಸೊಪ್ಪು ಹಾಕಿ ಸ್ಲೈಟಾಗಿ ಹುರಿತಾ ಇರಬೇಕು. ಅರ್ಧ ಈರುಳ್ಳಿ ಕಟ್ ಮಾಡಿರೋವಂಥದ್ದು, 1 ಬೌಲಷ್ಟು ಕೊಬ್ಬರಿ ತುರಿ, ಚೆನ್ನಾಗಿ ಹುರಿಬೇಕು. ಜೊತೆಗೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ ಆ್ಯಡ್ ಮಾಡಿದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರು, ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ. ವೈಟ್ ಎಳ್ಳು, ಬಿಳಿ ಎಳ್ಳು, ಇದು ಚೆನ್ನಾಗಿ ಹುರಿದ ಮೇಲೆ ಇದನ್ನು ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ತಣ್ಣಗಾದ್ಮೇಲೆ ಎಲ್ಲ ಹುರಿದಿರೋದನ್ನೆಲ್ಲವೇ ಹಾಕಿ ಅದನ್ನು ಚೆನ್ನಾಗಿ ತರ್ತರೆಯಾಗಿ ರುಬ್ಬಬೇಕು. ಇದಕ್ಕೆ ನೋಡಿ ಹುಣಸೆಹಣ್ಣು ಹಾಕಿದ್ದೀನಿ. ಇವಾಗ ಒಂದು ನಿಂಬೆಹಣ್ಣಷ್ಟು, ಚಿಕ್ಕ ನಿಂಬೆಹಣ್ಣಷ್ಟು ಗಾತ್ರದ್ದು ಹುಣಸೆಹಣ್ಣು ಮಿಕ್ಸಿ ಮಾಡ್ಕೊಳ್ಬೇಕು ಅದನ್ನು ಜೊತೇಲಿರ್ಬೇಕಾರೆ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಸಿಡಿಬೇಕು. ಸಿಡ್ದಾದ ನಂತರ ನೋಡಿ ಪೇಸ್ಟ್ ರೆಡಿಯಾಗಿದೆ. ಈ ಥರ ತರ್ತರಿಯಾಗಿ ರುಬ್ಬೇಕು, ಇಟ್ಕೋಬೇಕು. ಜೊತೆಲೇನೆಗ ಈರುಳ್ಳಿ ಹಾಕಿ, ಕರಿಬೇವು ಬಾಕಿ ಇರುತ್ತಲ್ಲ 1.5 ಈರುಳ್ಳಿ ಕಟ್ ಮಾಡಿರೋಂಥದ್ದನ್ನು ಹಾಕಿ ಹುರಿಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕನೂ ಹುರಿಬೇಕು. ಜೊತೆಲೇ ಈ ಮಿಕ್ಸಿ ಮಾಡಿರ್ತೀವಲ್ಲ ಇದನ್ನು ಗುಂಡು ಬದನೆಗೆ ಕಟ್ ಮಾಡಿರ್ತೀವಲ್ಲ ಅದಕ್ಕೆ ಮಧ್ಯದಲ್ಲಿ ನೀಟಾಗಿ ಒಂದೊಂದಾಗಿ ಸ್ಟಫ್ ಮಾಡಿ ಅದನ್ನು ಫಿಲ್ ಮಾಡಿಬಿಟ್ಟು ಇಡಬೇಕು. ಅಲ್ಲಿ ತನಕ ಅದು ಒಗ್ಗರಣೆ ಆಗ್ತಾ ಇರುತ್ತೆ. ನೋಡಿ ಈ ಥರ ನೀಟಾಗಿ ಮಾಡಬೇಕು ಸ್ಟಫು. ಎಳೆ ಗುಂಡು ಬದನೆ ಆದರೆ ನಿಮಗೆ ತುಂಬ ಟೇಸ್ಟ್ ಸಿಗುತ್ತೆ. ನೋಡಿ ಹೀಗೆ ಸ್ಟಫ್ ಆಗಿ ನಮ್ಮದು ಈಗ ರೆಡಿಯಾಗಿದೆ. ಎಣ್ಣೆಗಾಯಿ ಯಾರಿಗೆ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ಇದನ್ನು ಎಲ್ಲವೇ ಈಗ ಒಂದೊಂದಾಗಿ ಬಾಣಲೆಗೆ ಹಾಕಬೇಕು. ಒಗ್ಗರಣೆ ಜೊತೆಗೆ ಬೇಯಿಸ್ಬೇಕು ಇದನ್ನು. ಈಗ ನೋಡಿ ಹೀಗೆ ನಿಧಾನಕ್ಕೆ
ಈ ಗುಂಡು ಬದನೆ ಬೇಗನೆ ಬೆಂದೋಗುತ್ತೆ, ತುಂಬ ಏನು ಟೈಮ್ ತಗೊಳ್ಳಲ್ಲ. ಈಗ ನೋಡ್ಬೋದು ನೀವು ಕಲರೆಲ್ಲ ಹೇಗೆ ಚೇಂಜ್ ಆಗ್ತಾ ಇದೆ ಎಣ್ಣೆಗಾಯ್ದು. ಕೆಳಗಡೆ ತಳ ಕಟ್ಟದೇ ಇರೋ ಹಾಗೆ ಹೀಗೆ ನೋಡ್ಕೊಳ್ಬೇಕು. ಬಾಕಿ ಇರುವ ಮಸಾಲೆಗಳನ್ನಿರುತ್ತಲ್ಲ, ರುಬ್ಬಿರ್ತೀವಲ್ಲ, ಆ ಪೇಸ್ಟ್ ಎಲ್ಲವೇ ಹಾಕಬೇಕು. ಹಾಕಿ ಅದು ಸ್ವಲ್ಪ ಕನ್ಸಿಸ್ಟೆಂಟಾಗಿ ನೀರು ಹಾಕಿ ಅದನ್ನು ಹೀಗೆ ಚೆನ್ನಾಗಿ ಹುರಿಬೇಕು. ಈ ಎಣ್ಣೆಗಾಯಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ರೊಟ್ಟಿಗಳಲ್ಲಿ ಎಷ್ಟು ವೆರೈಟಿ ರೊಟ್ಟಿ ಇದೆ, ಅಕ್ಕಿ ರೊಟ್ಟಿ, ಗೋಧಿ ರೊಟ್ಟಿ, ಜೋಳದ ರೊಟ್ಟಿ, ಹೀಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಕಾಂಬಿನೇಷನ್ ಆಗಿ ನಾವು ಯೂಸ್ ಮಾಡ್ಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ನೀರು, ನೋಡ್ಬೋದು ಕಲರೆಲ್ಲ ಚೇಂಜ್ ಆಗಿ ಎಣ್ಣೆಗಾಯಿ ಬೇಯ್ತಾ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಎಣ್ಣೆಗಾಯಿಗೆ ಚಪಾತಿ ಮಾಡಿದ್ದೀವಿ. ನೋಡಿ, ಇದು ಫೈನಲ್ ಆಗಿರೋಂಥ ಎಣ್ಣೆಗಾಯಿ ಹೀಗೆ ಚೆನ್ನಾಗಾಗಿದೆ. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ನಿಮಗೇನೆ ನೋಡ್ಬೋದು. ನಿಮ್ಮನೇಲೂ ಸಹ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಚಪಾತಿ ವಿತ್ ಎಣ್ಣೆಗಾಯಿ ಸೂಪರ್ ಕಾಂಬಿನೇಷನ್ ಅಲ್ವಾ? ಚೆನ್ನಾಗಾಗಿದೆ ಗ್ರೇವಿ. ನೀವು ಚಾನಲ್ಗೆ ಹೊಸಬರಾಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ. Thank you for watching.